ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಸವಿಗನ್ನಡ ಪಾಠ 8ರ ತಾಯಿಗೊಂದು ಪತ್ರ ಅದರ ಒಂದು ಪದಗಳ ಅರ್ಥದ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ಅದರ ಒಂದು ಪಾಠದ ವಿವರಣೆಯ ಬಗ್ಗೆ, ಒಂದು ಪತ್ರದ ಬಗ್ಗೆ ನಾವು ಇವತ್ತು ನೋಡೋಣ ಮಕ್ಕಳೇ. ತಾಯಿಗೊಂದು ಪತ್ರ ಅಂತಂದರೆ ನಮಗೆ ಏನನ್ಸುತ್ತೆ? ಒಂದು ಪತ್ರ ಅಂತಂದರೆ ನಮಗೆ ಒಂದು ಲೆಟರ್ ಅಂತ ಅಂತೀವಿ, ಪತ್ರ ಅಂತೀವಿ, ಬರವಣಿಗೆ ಅಂತೀವಿ, ಮತ್ತು ಎಲೆ ಹೀಗೆ ಎಂಬಂಥ ಅರ್ಥಗಳನ್ನು ಒಳಗೊಂಡಿರೋದಕ್ಕೆ ನಾವು ಪತ್ರ ಅಂತ ಕರಿತೀವಿ ಮಕ್ಕಳೇ. ಇವಾಗ ನಾವು ಪತ್ರಗಳಲ್ಲಿ ನಾವೇನು ಎಷ್ಟು ವಿಭಾಗಗಳನ್ನು ನಾವು ಕಾಣ್ತೀವಿ ಅಂದರೆ, ಪತ್ರಗಳಲ್ಲಿ ನಾವು 2 ವಿಧ ಕಾಣ್ತೀವಿ. ಅದು ಯಾವ್ದ್ಯಾವುದು ಅಂದರೆ ವೈಯಕ್ತಿಕ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರ ಅಂತ ನಾವು 2 ವಿಧಗಳಲ್ಲಿ ನಾವು ಕಾಣಬಹುದು. ಇವಾಗ ವೈಯಕ್ತಿಕ ಪತ್ರ ಅಂತಂದರೆ ನಾವು ತಂದೆ ತಾಯಿಗೆ ಬರಿಬೋದು, ಅಣ್ಣ ತಂಗಿಗೆ ಬರಿಬೋದು. ಇವುಗಳನ್ನು ನಾವು ವೈಯಕ್ತಿಕ ಪತ್ರ ಅಂತ ಕರಿತೀವಿ. ವ್ಯಾವಹಾರಿಕ ಪತ್ರ ಅಂತಂದರೆ ನಾವು ಟೀಚರ್ಸ್ಗಾಗಿರ್ಬೋದು, ಇವಾಗ ಮುನ್ಸಿಪಲ್ ಪಾರ್ಟಿ ಅವರಿಗೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ನಾವು ಬಂದು ಮುನ್ಸಿಪಲ್ ಪಾರ್ಟಿ ಅವರಿಗೆ ಬರಿಬೇಕಾದ ಒಂದು ಪತ್ರವನ್ನು ನಾವು ಏನು ಮಾಡ್ತೀವಿ? ವ್ಯಾವಹಾರಿಕ ಪತ್ರ ಅಂತ ನಾವು ಕರಿತೀವಿ ಮಕ್ಕಳೇ. ಈ ರೀತಿಯಲ್ಲಿ 2 ವಿಧದಲ್ಲಿ ನಾವು ಪತ್ರಗಳನ್ನು ನಾವು ಕಾಣಬಹುದು. ಒಂದು ಯಾವುದು? ವೈಯಕ್ತಿಕ ಪತ್ರ ಒಂದು, ಇನ್ನೊಂದು ವ್ಯಾವಹಾರಿಕ ಪತ್ರ. ಈ ರೀತಿಯಲ್ಲಿ 2 ವಿಧದಲ್ಲಿ ನಾವು ಕಾಣಬಹುದು. ಪತ್ರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ಲ ಮಕ್ಕಳೇ. ಇವಾಗ ನಮಗೇನಾಗುತ್ತೆ, ಅದರಲ್ಲಿ ನಾವು ಒಂದು ಪತ್ರ ಬರೀಬೇಕಾದ್ರೆ ಅದರಲ್ಲಿ ಯಾವ್ಯಾವ ಅಂಶಗಳು ಒಳಗೊಂಡಿರುತ್ತದೆ? ಅಲ್ಲಿ ಫಸ್ಟಿಗೆ ನಾವು ಶ್ರೀ ಅಂತ ಬರಿತೀವಿ, ಕ್ಷೇಮ ಅಂತ ಬರಿತೀವಿ, ಮತ್ತು ಡೇಟ್ ಬರಿತೀವಿ, ದಿನಾಂಕ ಬರಿತೀವಿ, ಮತ್ತು ತಿಂಗಳು ಬರಿತೀವಿ, ಮತ್ತು ವಿಷಯ ಬರಿತೀವಿ. ಹೀಗೆ ವಿವರಣೆ ಮತ್ತು ಪತ್ರದ ಆರಂಭ ಬರಿತೀವಿ. ಹೀಗೆ ವಿವರಣೆ ಮತ್ತು ಪತ್ರದ ಪತ್ರದ ಒಂದು ಅಂತ್ಯ. ಈ ರೀತಿ ನಾವು ಪತ್ರವನ್ನು ಬರೀಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಾಗ ನಮಗೇನಾಗುತ್ತೆ? ನಮಗೆ ಒಂದು ಪತ್ರದ ಒಂದು ರೂಪ ನಮಗೆ ಗೊತ್ತಾಗುತ್ತೆ. ಈ ಎಲ್ಲ ಅಂಶಗಳು ಒಳಗೊಂಡಾಗ ಮಾತ್ರ ನಮಗೆ ಪತ್ರದ ರೀತಿಯಲ್ಲಿ ನಮಗೆ ಕಾಣುತ್ತದೆ ಮಕ್ಕಳೇ. ಇವಾಗ ನಾವು ಪತ್ರದ ಬಗ್ಗೆ ನೋಡೋಣ. ತಾಯಿಗೊಂದು ಪತ್ರ. ಇಲ್ಲಿ ಏನು ಮಾಡಿದ್ದಾರೆ? ಇಲ್ಲಿ ಶ್ರೀ ಅಂತ ಬರೆದಿದ್ದಾರೆ ಮಧ್ಯದಲ್ಲಿ. ಈ ಕಡೆ ಏನು ಮಾಡಿದ್ದಾರೆ? ಬಲಗಡೆಯಲ್ಲಿ 9ನೇ ಅಕ್ಟೋಬರ್ 2024 ಬಸವನ ಬಾಗೇವಾಡಿ, ಇಲ್ಲಿ ಸ್ಥಳ ಬರೆದಿದ್ದಾರೆ ಆಯಿತಾ. ತಿಂಗಳು, ಸ್ಥಳ, ದಿನಾಂಕ. ಮತ್ತು ಈ ಕಡೆ ಏನು ಮಾಡಿದ್ದಾರೆ? ಕ್ಷೇಮ. ಪ್ರೀತಿಯ ಅಮ್ಮನಿಗೆ ನಿಮ್ಮ ಮಗನಾದಂಥ ಉಲ್ಲಾಸ ಬೇಡುವ ಆಶೀರ್ವಾದಗಳು ಅಂತ ಬರೆದಿದ್ದಾನೆ. ಪ್ರೀತಿಯ ಅಮ್ಮನಿಗೆ, ಇಲ್ಲಿ ಯಾರು ಬರೆದಿರೋದು? ಅಮ್ಮನಿಗೆ ಏನು ಮಾಡಿದ್ದಾನೆ? ಉಲ್ಲಾಸ ಒಂದು ಪತ್ರ ಬರೆದಿದ್ದಾನೆ, ಲೆಟರ್ ಬರೆದಿದ್ದಾನೆ ಆತ. ಬೇಡುವ ನಮಸ್ಕಾರಗಳು ಅಥವಾ ಆಶೀರ್ವಾದಗಳು. ನಾನು, ಅಜ್ಜ, ಅಜ್ಜಿ, ಮಾವಂದಿರು, ತೇಜಸ್ವಿನಿ ಹಾಗೂ ಧನುಷ್ ಎಲ್ಲರೂ ಕ್ಷೇಮವಾಗಿದ್ದೇವೆ ಅಂತ ಹೇಳ್ತಾನೆ. ನಾನು, ಅಜ್ಜ, ಅಜ್ಜಿ, ಮಾವಂದಿರು, ತೇಜಸ್ವಿನಿ ಹಾಗೂ ಧನುಷ್ ಎಲ್ಲರೂ ನಾವು ಕ್ಷೇಮವಾಗಿದ್ದೇವೆ. ಕ್ಷೇಮವಾಗಿದ್ದೆ ಅಂದರೆ ನಾವು ಚೆನ್ನಾಗಿದ್ದೇವೆ. ನೀವೆಲ್ಲರೂ ಕ್ಷೇಮ ಸಮಾಚಾರಕ್ಕಾಗಿ ಈ ಕಾಗದ ತಲುಪಿದ ಕೂಡಲೇ ಕಾಗದ ಬರೆಯುತ್ತೀರೆಂದು ನಂಬಿರುತ್ತೇನೆ. ಇವಾಗ ನಾವು ಏನು ಮಾಡ್ತೀವಿ? ಇವಾಗೆಲ್ಲ ನಮಗೇನಾಗಿದೆ? ಫೋನ್ ಬಂದಿರೋದ್ರಿಂದ ನಮಗೇನಾಗಿದೆ? ಒಂದು ಲೆಟರ್ ರೈಟಿಂಗ್ ಅನ್ನೋದೇ ಏನಾಗಿದೆ? ಒಂದು ಪತ್ರ ಬರೆಯುವಂಥ ಅಭ್ಯಾಸನೇ ನಮಗೇನಾಗಿದೆ? ಕಮ್ಮಿಯಾಗಿ ಹೋಗಿದೆ. ಪ್ರತಿಯೊಂದು ನಾವು ಫೋನಲ್ಲಿ ಮಾತಾಡ್ಬಿಡ್ತೀವಿ, ಅದೆಲ್ಲ ಒಂದು ಮಾತಾಡಿ ಮುಗಿಸ್ಬಿಡ್ತೀವಿ. ಅದರಿಂದ ಏನಾಗಿದೆ? ಪತ್ರದ ಒಂದು ವ್ಯವಹಾರದ ಬಗ್ಗೆ ನಮಗೆ ಈಗಿನ ಮಕ್ಕಳಲ್ಲಿ ನಾವು ಅದು ಕಡಿಮೆ ಆಗ್ತಾ ಹೋಗ್ತಿರೋದನ್ನು ನಾವು ಕಾಣ್ತೇವೆ ಮಕ್ಕಳೇ. ಅಮ್ಮ, ಈ ದಸರೆ ರಜೆಯಲ್ಲಿ ಅಜ್ಜ ನಮ್ಮನನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ಅವನೇನು ಹೇಳ್ತಾನೆ? ಉಲ್ಲಾಸ್ ಹೇಳ್ತಾನೆ, ಅಮ್ಮ, ಈ ದಸರೆ ರಜೆಯಲ್ಲಿ ಅಜ್ಜ ನಮ್ಮನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ಅಂತ ಹೇಳ್ತಾ ಇದ್ದಾನೆ. ದಸರೆ ಮೆರವಣಿಗೆಯಲ್ಲಿನ ಶಬ್ದ ಚಿತ್ರಗಳು, ಕಲಾ ತಂಡಗಳು, ಪ್ರದರ್ಶನಗಳು ಆಕರ್ಷಕವಾಗಿದ್ದವು. ಅಂತಂದರೆ ಅಲ್ಲಿ ಬರುವಂಥ ಎಲ್ಲ ಥರದ ಮಾಡೆಲ್ಗಳಾಗಿರ್ಬೋದು, ಮತ್ತು ಆಮೇಲೆ ಶಬ್ದ ಚಿತ್ರಗಳಾಗಿರ್ಬೋದು, ಕಲಾ ತಂಡಗಳಾಗಿರ್ಬೋದು, ಹೀಗೆ ನಾನಾ ವಿಧ ರೀತಿಯಲ್ಲಿ ಬರುವಂಥ ಒಂದು ಅಲ್ಲಿ ಕಲಾ ತಂಡಗಳ ಪ್ರದರ್ಶನಗಳು ಒಂದಕ್ಕಿಂತ ಒಂದು ಕಣ್ತುಂಬಿ ಬರ್ತವೆ. ಆ ರೀತಿಯಲ್ಲಿ ನಮಗೆ ಕಂಗೊಳಿಸುತ್ತವೆ ಮಕ್ಕಳೇ.
ಆನೆ ಮೇಲೆ ಅಂಬಾರಿಯಲ್ಲಿದ್ದಂಥ ಚಾಮುಂಡೇಶ್ವರಿ ದೇವಿ. ಆನೆಯ ಮೇಲೆ ಅಂಬಾರಿ ಅಂದರೆ ಚಿನ್ನದಲ್ಲಿ ಮಾಡಿರುವಂಥ ಒಂದು ಅಂಬಾರಿ ಚಾಮುಂಡೇಶ್ವರಿ ದೇವಿಯ ನೋಡಿ ಆ ಒಂದು ಅಂಬಾರಿ ಒಳಗೆ ಆ ದೇವಿಯ ವಿಗ್ರಹವನ್ನು ನೋಡಿ ತುಂಬ ಸಂತೋಷವಾಗಿತ್ತು. ಸಂಜೆ ನೋಡಿದ ಪಂಜಿನ ಕವಾಯತ್ತು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. ಅಂತಂದರೆ ನಮಗೆ ಪಂಜು ಅಂತಂದರೆ ಏನಾಗುತ್ತೆ, ಒಂದು ದಪ್ಪವಾದ ಒಂದು ಕೋಲಿಗೆ ನಮಗೇನಾಗುತ್ತೆ, ದಪ್ಪವಾದ ಕೋಲಿಗೆ ಬಟ್ಟೆಯನ್ನು ಸುತ್ತಿ ಅದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಬಿಟ್ಟು ಒಂದು ಕಡ್ಡಿಯನ್ನು ಕೀರಿದಾಗ ಬರುವಂಥ ಒಂದು ಬೆಳಕನ್ನಿಗೆ ನಮಗೇನಾಗುತ್ತೆ, ಅದನ್ನು ಆ ಒಂದು ಪಂಜಿನ ಮೂಲಕ ಅಲ್ಲಿ ಆಟಾಡುವಂಥ ಕಸರತ್ತು ಮಾಡಿ ನಮಗೇನಾಗುತ್ತೆ, ಆ ದೃಶ್ಯವನ್ನು ನೋಡಿದಾಗ ನಮಗೆ ಕಣ್ಣಿಗೆ ಕಟ್ಟಿದಂತಿದೆ ಅಂತ ಹೇಳ್ತಾರೆ ಮಕ್ಕಳೇ. ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಗೆ ಪೂಜೆ ಮಾಡಿಸಿದ್ದೆವು. ಅಂತಂದರೆ ದಸರೆ ಮುಗಿದ ಮರುದಿನವೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ಅಲ್ಲಿ ದಸರಾ ಮುಗಿತಲ್ವ, ಆ ಒಂದು ನೆಕ್ಸ್ಟ್ ಡೇ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಗೆ ಪೂಜೆ ಮಾಡಿಸಿದ್ದೆವು. ಅಜ್ಜಿ ನನಗೆ ಮತ್ತು ಧನುಷನಿಗೆ ಆಟದ ಸಾಮಾನುಗಳನ್ನು ಕೊಡಿಸಿದರು. ಇವಾಗ ಗಂಡು ಮಕ್ಕಳು ಏನು ಮಾಡ್ತಾರೆ, ಆಟದ ಸಾಮಾನುಗಳನ್ನು ಕೊಡಿಸ್ತಾರೆ. ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ತೇಜಸ್ವಿನಿ ಅಕ್ಕನಿಗೆ ಸರ ಬಳೆ ಕೊಡಿಸಿದರು. ಇವಾಗ ನಮಗೇನಾಗುತ್ತೆ, ಜಾತ್ರೆ ಆಗಿರ್ಬೋದು, ಎಲ್ಲೇ ಹೋದರೂ ಗಂಡು ಮಕ್ಕಳಿಗೆ ಆಟ ಸಾಮಾನಾಗಿರುತ್ತೆ, ಹೆಣ್ಮಕ್ಳಿಗೆ ಬಳೆ ಸರ ಹೀಗೆ ಒಂದು ತೊಗೊಳೋದೇ ಒಂದು ಖುಷಿ. ಅಲ್ಲಿಂದ ಸಾಗರ ಸಾರಿಗೆ ಬಸ್ಸು ಹತ್ತಿ, ಅಂದರೆ ಅಲ್ಲಿ ಸಾಗರ ಸಾರಿಗೆ ಬಸ್ಸು ಅಂತಂದರೆ ನಮಗೆ ಸಿಟಿ ಬಸ್ಸನ್ನು ಹತ್ತಿ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದೆವು. ಅಂತಂದರೆ ಅಲ್ಲಿಂದ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಿದರು, ಒಂದು ಸಿಟಿ ಬಸ್ಸನ್ನು ಹತ್ತಿಕೊಂಡು ಒಂದು ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದೆವು, ಝೂಗೆ. ಈ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ವಿವಿಧ ರೀತಿಯಂಥ ಪಕ್ಷಿಗಳನ್ನು ನೋಡಿದೆವು. ಅಲ್ಲಿ ಏನಾಗುತ್ತೆ, ಆ ಒಂದು ಮೃಗಾಲಯದಲ್ಲಿ ವಿವಿಧ ರೀತಿಯ ಪಕ್ಷಿಗಳನ್ನು ಸಹ ನೋಡಿದೆವು. ಬಣ್ಣ ಬಣ್ಣದ ಹಕ್ಕಿಗಳು ಅವುಗಳ ಚಿವ್ ಚಿವ್ ಧ್ವನಿ ಕೇಳಲು ಸುಮಧುರವಾಗಿತ್ತು. ಅಲ್ಲಂತಂದರೆ ಆ ಒಂದು ಪಕ್ಷಿಗಳ ಒಂದು ಸೌಂಡ್ ಏನಾಗುತ್ತೆ, ಅವುಗಳ ಧ್ವನಿ ಒಂದು ಕೇಳೋಕ್ಕೆ ಇಂಪಾಗಿತ್ತು. ಅಲ್ಲಿಂದ ಮುಂದೆ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳನ್ನು ಕಂಡೆವು. ಅಲ್ಲೇನು ಮಾಡ್ತಾರೆ, ಅಲ್ಲಿ ಒಂದು ಪಕ್ಷಿಗಳ ಧ್ವನಿಯನ್ನು ಕೇಳಿದ ತಕ್ಷಣ ಮುಂದೆ ಏನಾಗುತ್ತೆ, ಕೆಂಪು ಮತ್ತು ಕಪ್ಪು ಮುಖದ ಒಂದು ಕೋತಿಗಳನ್ನು ನಾವು ಕಂಡೆವು ಅಂತ ಹೇಳ್ತಾನೆ. ಧನುಷನು ಅವುಗಳಿಗೆ ತಿಂಡಿ ಪದಾರ್ಥ ಕೊಡುವುದನ್ನು ನೋಡಿದ. ಅಂದರೆ ಧನುಷನು ಅಲ್ಲಿದ್ದಂಥ ಒಂದು ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳಿಗೆ ತಿಂಡಿ ಪದಾರ್ಥಗಳನ್ನು ಕೊಡುವುದನ್ನು ನೋಡಿದ. ಕಾವಲುಗಾರ ಹಾಗೆ ಮಾಡಬಾರದು ಎಂದನು. ಅಲ್ಲಲ್ಲಿ ಬರೆದು ಹಾಕಿರುವ ಮುಟ್ಟಬೇಡಿ, ಪ್ರಾಣಿಗಳಿಗೆ ತಿಂಡಿ ಪದಾರ್ಥ ಕೊಡಬೇಡಿ ಎಂಬಂಥ ಸೂಚನಾ ಫಲಕಗಳನ್ನು ನೋಡಿ ಎಂದು ತೋರಿಸಿದನು. ಅಲ್ಲಿರುವಂಥ ಒಂದು ವಾಚ್ಮ್ಯಾನ್ ಏನು ಮಾಡ್ತಾನೆ, ಹೇಳ್ತಾನೆ, ನೀವು ಯಾವುದೇ ರೀತಿಯ ತಿಂಡಿ ಪದಾರ್ಥಗಳನ್ನು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೊಡಬೇಡಿ, ಇಲ್ಲಿ ಒಂದು ಸೂಚನಾ ಫಲಕಗಳನ್ನು ಹಾಕಿದ್ದಾರೆ ನೋಡಿ ಅಂತೇಳ್ಬಿಟ್ಟು ತೋರಿಸ್ತಾನೆ. ಅದೇ ಸಮಯದಲ್ಲಿ ಸಿಂಹ ಗರ್ಜಿಸಿತು. ಅವಾಗೇನಾಗುತ್ತೆ, ಆ ಸಮಯದಲ್ಲಿ ಸಿಂಹ ಗರ್ಜಿಸಿತು, ನಮ್ಮನ್ನು ಆ ಕಡೆಗೆ ಸೆಳೆಯಿತು. ಮಾವನವರು ಗಲಾಟೆ ಮಾಡದೆ ಮೌನವಾಗಿ ಬನ್ನಿ ಎಂದರು. ಈ ರೀತಿ ಸುಮ್ಮನೆ ಬರ್ರಿ ಅಂತೇಳ್ಬಿಟ್ಟು ಮಕ್ಕಳನ್ನು ಕರೀತಾರೆ. ನಾವು ಶೇಂಗಾ ತಿನ್ನುತ್ತಾ ಒಂದು ಕಡೆಯಿಂದ ಆನೆ, ಜಿಂಕೆ, ಹಿಂಡು, ಹುಲಿ, ಚಿರತೆ, ಸಿಂಹ, ಜೇಂಡಾಮೃಗ ನೋಡಿ ಖುಷಿಪಟ್ಟೆವು. ಅಂತಂದರೆ ಅವು ಶೇಂಗಾ ಅಂತಂದರೆ ಕಡಲೆಕಾಯಿ ಬೀಜ ತಿನ್ನುತ್ತಾ ಒಂದು ಕಡೆಯಿಂದ ಆನೆ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ದಿಂಡು, ಹುಲಿ, ಚಿರತೆ, ಸಿಂಹ, ಜೇಂಡಾಮೃಗ ಈ ಎಲ್ಲ ಪ್ರಾಣಿಗಳನ್ನು ನೋಡಿ ಖುಷಿಪಟ್ಟೆವು. ಪಕ್ಕದ ಮರದ ಕೊಂಬೆಯ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆಯೇ ನಡೆದಾಡುತ್ತಿತ್ತು. ಮುಂದೆ ಹಾವುಗಳ ಸಾಮ್ರಾಜ್ಯ, ಅಲ್ಲಿ ಕಾಳಿಂಗ ಸರ್ಪ. ಅಂತಂದರೆ ಈ ಕಡೆ ಏನಾಯಿತು, ಪ್ರಾಣಿಗಳ ಒಂದು ಪ್ರಾಣಿಗಳನ್ನು ನೋಡಿದರು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಏನಾಯಿತು, ಹಾವುಗಳ ಸಾಮ್ರಾಜ್ಯವನ್ನು ಅಲ್ಲಿ ಯಾವ್ಯಾವ ಥರ ಒಂದು ವಿವಿಧ ರೀತಿಯಂಥ ಒಂದು ಹಾವುಗಳನ್ನು ನಾವು ನೋಡಿದೆವು ಅಂತ ಹೇಳ್ತಾನೆ. ಕಾಳಿಂಗ ಸರ್ಪ ಆಗಿರ್ಬೋದು, ಹೆಬ್ಬಾವಾಗಿರ್ಬೋದು, ಮತ್ತು ಮುಂತಾದ ಬೇರೆ ಬೇರೆ ಜಾತಿಯಂಥ ಹಾವುಗಳನ್ನು ಕಂಡೆವು ಅಂತ ಹೇಳ್ತಾನೆ. ಮೈ ಜುಮ್ ಎಂದಿತ್ತು. ಈ ಹಾವುಗಳನ್ನು ಎಲ್ಲಿಂದ ತಂದದ್ದು
ಎಂದಾಗ ಅಲ್ಲಿದ್ದಂಥ ಕಾವಲುಗಾರ ಬಂಡೀಪುರದ ಕಾಡಿನಿಂದ ಎಂದನು. ಅವ್ರು ಕೇಳ್ತಾರೆ, ಈ ಥರದ ಎಲ್ಲ ಒಂದು ವಿವಿಧ ರೀತಿಯಂಥ ಹಾವುಗಳನ್ನು ನೀವು ತಂದಿದ್ದೀರಲ್ಲ, ಈ ಹಾವುಗಳನ್ನು ಎಲ್ಲಿಂದ ನೀವು ತಂದಿದ್ದೀರಿ ಅಂತ ಕೇಳಿದಾಗ ನಾವು ಬಂಡೀಪುರದ ಕಾಡಿನಿಂದ ಎಂದನು. ಅಲ್ಲಿಂದ ಮುಂದೆ ಜಿರಾಫೆ ನೋಡಿದೆವು. ಅಲ್ಲಿಂದ ಈ ಪ್ರಾಣಿಗಳಾಯಿತು, ವಿವಿಧ ರೀತಿಯ ಹಾವುಗಳನ್ನು ನೋಡಿದ್ದಾಯಿತು. ನೆಕ್ಸ್ಟು ಜಿರಾಫೆಯನ್ನು ನೋಡಿದರು. ಅದು ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು. ಆ ಒಂದು ಜಿರಾಫೆ ಏನು ಮಾಡಿತು, ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು. ಜಿರಾಫೆಯು ಕತ್ತು ನೋಡಿ ಆಶ್ಚರ್ಯವಾಯಿತು. ಅಲ್ಲಿಯೇ ಇದ್ದ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದೆವು. ಅಲ್ಲೇನಾಯಿತು, ಒಂದು ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದೆವು. ಅಲ್ಲಿಟ್ಟಿದ್ದಂಥ ಪ್ರಾಣಿಗಳ ಮಾದರಿಗಳು ನಿಜವಾದ ಪ್ರಾಣಿಗಳೇ ಎಂಬಂತಿದ್ದವು. ಇವೆಲ್ಲವನ್ನು ನೋಡುವಷ್ಟರಲ್ಲಿ ಸಂಜೆ ಆಯಿತು. ಆಮೇಲೆ ಅರಮನೆಯನ್ನು ನೋಡಿಕೊಂಡು ಊರಿಗೆ ಹಿಂತಿರುಗಿದೆವು. ಹೀಗೆ ಪ್ರಾಣಿ ಸಂಗ್ರಹಾಲಯ ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ವಿವಿಧ ರೀತಿಯ ಹಾವುಗಳಾಗಿರ್ಬೋದು, ಮತ್ತು ಆಮೇಲೆ ಜಿರಾಫೆ ಆಗಿರ್ಬೋದು, ಈ ಎಲ್ಲವನ್ನು ಮತ್ತು ಒಂದು ವಸ್ತು ಸಂಗ್ರಹಾಲಯ ಆಗಿರ್ಬೋದು, ಹೀಗೆ ಈ ಎಲ್ಲ ಅವುಗಳನ್ನು ನೋಡಿಕೊಂಡು ನೆಕ್ಸ್ಟ್ ಏನು ಮಾಡಿದರು, ಅಲ್ಲಿಂದ ಅರಮನೆಯನ್ನು ನೋಡಿಕೊಂಡು ಅವ್ರೇನು ಮಾಡ್ತಾರೆ, ಊರಿಗೆ ಹಿಂತಿರುಗಿದರು, ಅಂದರೆ ವಾಪಸ್ಸಾದರು. ಅಮ್ಮ ಬಹಳ ಸಂತೋಷವಾಯಿತು. ನಾನು ಊರಿಗೆ ಬಂದಾಗ ಎಲ್ಲವೂ ಮತ್ತೊಮ್ಮೆ ಮೈಸೂರಿಗೆ ಹೋಗೋಣ. ನಾನು ಊರಿಗೆ ಬಂದಾಗ ಮತ್ತೆ ಎಲ್ಲರೂ ಮತ್ತೊಮ್ಮೆ ಮೈಸೂರಿಗೆ ಹೋಗೋಣ. ತುಂಬ ಖುಷಿಯಿಂದ ಈ ಕಾಗದ ಬರೆದಿದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಅಂತ ಹೇಳ್ತಾನೆ. ಆವಾಗ ಇತಿ ನಿಮ್ಮ ಪ್ರೀತಿಯ ಮಗ ಉಲ್ಲಾಸ್ ಅವನು ಬಿಡ್ತಾನೆ, ತನ್ನ ತಾಯಿಗೆ ಹೇಳ್ತಾನೆ. ಇವನ್ನೆಲ್ಲ ವಿಷಯಗಳನ್ನು ತನ್ನ ಪತ್ರದಲ್ಲಿ ಬರೆದು ತನ್ನ ತಾಯಿಗೆ ಬರೆದಿರ್ತಾನೆ. ಆವಾಗ ಲಾಸ್ಟಿಗೆ ಏನು ಮಾಡ್ತಾನೆ, ಇಂತಿ ನಿಮ್ಮ ಪ್ರೀತಿಯ ಮಗ ಮಾಡುವಂಥ ಉಲ್ಲಾಸ್. ಮತ್ತು ನೆಕ್ಸ್ಟ್ ಇವರಿಗೆ ಶ್ರೀಮತಿ ಸಂಪಿಗೆ, ಕಸ್ತೂರಿ ನಿವಾಸ, ಯಳಂದೂರು ತಾಲೂಕು, ಮತ್ತು ಅವನು ಒಂದು ಪಿನ್ ನಂಬರ್ ಬರೆದಿರ್ತಾನೆ. ಈ ರೀತಿಯ ಒಂದು ಪತ್ರಗಳನ್ನು ಈ ಎಲ್ಲ ವಿಷಯಗಳನ್ನು ಒಳಗೊಂಡ ಒಂದು ತಾಯಿಗೊಂದು ಪತ್ರದಲ್ಲಿ ನಾವು ನೋಡಿದ್ದೇವೆ ಮಕ್ಕಳೇ. ಈ ಒಂದು ತರಗತಿಯಲ್ಲಿ ನಿಮಗೆ ಈ ಒಂದು ತಾಯಿಗೊಂದು ಪತ್ರ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಲಿಟಲ್ ಸ್ಟಾರ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಧನ್ಯವಾದಗಳು.